Hello, all. Welcome to Universal Group of Institutions, Bengaluru. Welcome to our special series on Karnataka Budget 2025-26. ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಹೊಸ ಹೊಸ ಘೋಷಣೆಗಳು ಯಾವುದಾಗಿದೆ. ದಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಏನು ಬಂದಿದೆ, ಅದಾದ ಮೇಲೆ ಯಾವ ಒಂದು ಘೋಷಣೆ ಅಥವಾ ಯಾವ ಒಂದು ಪ್ರೋಗ್ರಾಮ್ಗೆ ಎಷ್ಟು ಹಣವನ್ನು ನೀಡಿದ್ದಾರೆ ಅಂತ ನಾವು ಮೇಲ್ನೋಟಕ್ಕೆ ಅಥವಾ ನೋಡಿದ್ವಿ. ಇಂದಿನ ಒಂದು ಡಿಸ್ಕಷನಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಬಜೆಟ್ ಇಂಪಾರ್ಟೆಂಟ್ ಡೇಟಾ. ದಿ ಡೇಟಾ ನಾಟ್ ಇನ್ ದಿ ಕೀ ಅನಾಲಿಸಿಸ್ ಆರ್ ದಿ ರೀಸನ್ ಬಿಹೈಂಡ್ ದ ಡೇಟಾವನ್ನು ನಾವು ಇಲ್ಲಿ ನೋಡೋಣ. ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿನ್ನೆನೇ ಕೂಡ ನಾನು ಸ್ಪಷ್ಟವಾಗಿ ಹೇಳಿದೆ, ಒಂದು ಬಜೆಟ್ ಅಂದಮೇಲೆ ಅಲ್ಲಿ 3 ಸೆಟ್ಸ್ ಆಫ್ ಡೇಟಾ ಇರುತ್ತೆ ಮತ್ತು ಬಜೆಟ್ನ ಆಬ್ಜೆಕ್ಟಿವ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಈಗ ಇಂದಿನ ಒಂದು ಫಸ್ಟ್ ಅಜೆಂಡಾ ಏನು ಅಂದರೆ ಕ್ಲಾಸಿಫಿಕೇಶನ್ ಆಫ್ ದ ಬಜೆಟ್ ಆದಮೇಲೆ ಬಜೆಟ್ ಸೈಜನ್ನು ನೋಡ್ತೀವಿ. ಬಜೆಟ್ ಸೈಜ್ ಆದಮೇಲೆ ಯಾಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಈ ಬಜೆಟ್ ಸೈಜನ್ನು ವಿ ಆರ್ ಗೋಯಿಂಗ್ ಟು ಕಂಪೇರ್ ವಿತ್ ದಿ ಯೂನಿಯನ್ ಬಜೆಟ್ 25-26 ಜೊತೆಗೆ. ಬಿಕಾಸ್ ವಿ ಆರ್ ಸೀಯಿಂಗ್ ದ್ಯಾಟ್ ದಿ ಕ್ವೆಶನ್ಸ್, ಈಗ ನಾವು ಕಳೆದ ಒಂದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ನೋಡಿದಾಗ ಕ್ವೆಶನ್ಸ್ ಹ್ಯಾವ್ ಬೀನ್ ಸ್ಟೇಟ್ಮೆಂಟ್ ಬೇಸ್ಡ್, ದಟ್ ಟು ರಿಲೇಟಿವ್ ಕಂಪ್ಯಾರಿಸನ್ ಇರುವಂಥ ಹೊಸ ಹೊಸ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಕಂಪ್ಯಾರಿಸನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ದ ಫಸ್ಟ್ ಥಿಂಗ್, ಗವರ್ನಮೆಂಟ್ ಬಜೆಟ್ ನಾನು ಹೇಳಿದೆ ಸ್ಪಷ್ಟವಾಗಿ, ಇಟ್ಸ್ ಅ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಎಸ್ ಅ ಬಜೆಟ್, ರಾದರ್ ದೇರ್ ಇಸ್ ಅ ಪರ್ಟಿಕ್ಯುಲರ್ ವರ್ಡ್ ಕಾಲ್ಡ್ ಎಸ್ ದಿ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಬಜೆಟನ್ನು ನಮ್ಮ ಒಂದು ಸಿಂಪ್ಲಿಫಿಕೇಶನ್ಗೋಸ್ಕರ ವಿ ಕ್ಲಾಸಿಫೈ ಇಟ್ ಇನ್ ಟು ದಿ ರೆವಿನ್ಯೂ ಬಜೆಟ್ ಆ್ಯಂಡ್ ದಿ ಕ್ಯಾಪಿಟಲ್ ಬಜೆಟ್. ನೋಡಿ, ರೆವಿನ್ಯೂ ಬಜೆಟ್ ಆ್ಯಂಡ್ ಕ್ಯಾಪಿಟಲ್ ಬಜೆಟ್ ವೆರಿ ಸಿಂಪಲ್ ಡಿಸ್ಟಿಂಕ್ಷನ್. ನಾನು ಯಾವುದೋ ಒಂದು ಎಕ್ಸ್ಪೆಂಡಿಚರ್ ಇರ್ಬೋದು ಅಥವಾ ರಿಸಿಪ್ಟ್ಸ್ ಇರ್ಬೋದು, ಅಂದರೆ ಇನ್ಕಮಿಂಗ್ ಮನಿ ಇರ್ಬೋದು, ಆ ಒಂದು ಆ್ಯಕ್ಷನ್ನಿಂದ ನನ್ನ ಅಸೆಟ್ ಆ್ಯಂಡ್ ಲಯಬಿಲಿಟಿ ಮೇಲೆ ಏನಾದರೂ ಪರಿಣಾಮ ಬೀರ್ತಾ ಇದ್ದರೆ, ಓಕೆ, ಅದನ್ನು ನಾನು ಕ್ಯಾಪಿಟಲ್ ಬಜೆಟಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಉದಾಹರಣೆಗೆ ಲೆಟ್ಸ್ ಸೇ ನಾನು ಒಂದು 1,000 ಕೋಟಿ ದುಡ್ಡನ್ನು ಹಾಕಿ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅ ರೋಡ್, ದಿಸ್ ಈಸ್ ವಾಟ್ ಈಸ್ ಅ ಕ್ಯಾಪಿಟಲ್ ಅಸೆಟ್. ಅಥವಾ ನಾನು ಯಾವುದೋ ಒಂದು ಲೆಟ್ಸ್ ಎ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳಿದೆ, ನಾನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ನೆರವಿನೊಂದಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗಳನ್ನು ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಆ 2,500 ಕೋಟಿ ಸಾಲ ಏನಿದೆಯಲ್ಲ, ಆದ್ದರಿಂದ ಸರ್ಕಾರದ ಒಟ್ಟಾರೆ ಸಾಲದ ಹೊರೆ ಏನಾಗ್ತಾ ಇದೆ, ಲಯಬಿಲಿಟಿ ಏನಾಗ್ತಾ ಇದೆ, ಸಾಲದ ಹೊರೆ ಏನಾದರೂ ಜಾಸ್ತಿ ಆದರೆ ಅಥವಾ ಸಾಲದ ಹೊರೆ ಏನಾದರೂ ಕಡಿಮೆ ಆದರೆ ಅದೆಲ್ಲವೂ ಕ್ಯಾಪಿಟಲ್ ಬಜೆಟ್ನ ಪಾರ್ಟ್ ಆಗುತ್ತೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಯಾವುದೇ ಸರ್ಕಾರದ ಯಾವುದೇ ಒಂದು ಆ್ಯಕ್ಷನ್ನಿಂದ, ಬೀಟ್ ಇನ್ಕಮಿಂಗ್ ಮನಿ ಬೀಟ್ ಔಟ್ ಗೋಯಿಂಗ್ ಮನಿ, ಆ ಒಂದು ಆ್ಯಕ್ಷನ್ನಿಂದ ಅಸೆಟ್ ಆ್ಯಂಡ್ ಲಯಬಿಲಿಟಿಗೆ ಏನಾದರೂ ಆಗ್ತಾ ಇದ್ದರೆ ದಟ್ ಈಸ್ ಆಲ್ ಪಾರ್ಟ್ ಆಫ್ ದಿ ಕ್ಯಾಪಿಟಲ್ ಬಜೆಟ್. ಈಗ ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ನಥಿಂಗ್ ಬಟ್ ದಿ ಇನ್ಕಮಿಂಗ್ ಮನಿ. ಅಂದರೆ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ನಾನು ದುಡ್ಡನ್ನು ತೆಗೆದುಕೊಂಡೆ, ಓಕೆ, 2,500 ಕೋಟಿ ತೊಗೊಂಡೆ. ಈ 2,500 ಕೋಟಿಗೆ ನಾನು ಪ್ರತಿ ವರ್ಷ ಇಂಟ್ರೆಸ್ಟನ್ನು ಕಟ್ತೀನಿ. ಈ ಇಂಟ್ರೆಸ್ಟ್ ಕಟ್ಟೋದ್ರಿಂದ ನನ್ನ ಏನಾದರೂ ಸಾಲದ ಹೊರೆ ಕಮ್ಮಿ ಆಗುತ್ತಾ? ಇಲ್ಲ. ಯಾಕಂದರೆ ಆ ಪ್ರಿನ್ಸಿಪಲ್ ಅಮೌಂಟ್ 2,500 ಕೋಟಿ ಏನಿದೆ ಅದು ಹಾಗೇ ಇರುತ್ತೆ. ಇಂಟ್ರೆಸ್ಟ್ ಕಟ್ಟೋದ್ರಿಂದ ಸಾಲದ ಹೊರೆ ಏನು ಕಡಿಮೆ ಆಗೋದಿಲ್ಲ. ಹೀಗಾಗಿ ಇಂಟ್ರೆಸ್ಟ್ ಪೇಮೆಂಟ್ ಏನಿರುತ್ತಲ್ಲ, ಆ ಇಂಟ್ರೆಸ್ಟ್ ಪೇಮೆಂಟ್ ಎಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಪಾರ್ಟ್ ಆಗುತ್ತೆ. ರಿಮೆಂಬರ್ ವೆರಿ ಕ್ಲಿಯರ್ಲಿ, ದಟ್ ಈಸ್ ಪಾರ್ಟ್ ಆಫ್ ದಿ ರೆವಿನ್ಯೂ ಎಕ್ಸ್ಪೆಂಡಿಚರ್. ಅದೇ ರೀತಿ ಭಾರತ ಸರ್ಕಾರ ಅಥವಾ ಕರ್ನಾಟಕ ಏನಾದರೂ ಬೇರೆಯವರಿಗೆ ಸಾಲವನ್ನು ಕೊಡಬಹುದು. ನಾನು ಏನಾದರೂ ಸಾಲವನ್ನು ಬೇರೆಯವರಿಗೆ ಕೊಟ್ಟಲ್ಲಿ, ಓಕೆ, ಆ ಸಾಲದ ಮೇಲೆ ನಾನು ಬಡ್ಡಿಯನ್ನು ಏನಾದರೂ ಗಳಿಸ್ತಾ ಇದ್ದಲ್ಲಿ ಅದು ನನಗೆ ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ಓಕೆ, ಸೊ ರಿಮೆಂಬರ್ ವೆರಿ ಕ್ಲಿಯರ್ಲಿ, ಸ್ಪಷ್ಟವಾಗಿ ನಾನು ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ಒಂದು ಸಿಂಪ್ಲಿಫಿಕೇಷನ್ಗೋಸ್ಕರ ನಾವು ಬಜೆಟನ್ನು ರೆವಿನ್ಯೂ ಬಜೆಟ್ ಮತ್ತು ಕ್ಯಾಪಿಟಲ್ ಬಜೆಟ್ ಆಗಿ ವಿಂಗಡಣೆ ಮಾಡ್ಕೋತೀವಿ. ಯಾವುದು ಕ್ಯಾಪಿಟಲ್ ಬಜೆಟಲ್ಲಿ ಹೋಗಬೇಕು ಅಥವಾ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ, ಅಗೇನ್ ರೆವಿನ್ಯೂ ಬಜೆಟನ್ನು ಹ್ಯಾವ್ ಕ್ಲಾಸಿಫೈಡ್ ಇಟ್ ಇನ್ ಟು ರೆವಿನ್ಯೂ ರಿಸಿಪ್ಟ್ ಈಸ್ ನಥಿಂಗ್ ಬಟ್ ಇನ್ಕಮಿಂಗ್ ಮನಿ, ಓಕೆ, ಎಕ್ಸ್ಪೆಂಡಿಚರ್ ಈಸ್ ನಥಿಂಗ್ ಬಟ್ ದಿ ಔಟ್ ಗೋಯಿಂಗ್ ಮನಿ. ಅದೇ ರೀತಿ ಕ್ಯಾಪಿಟಲ್ ಬಜೆಟನ್ನು ಹ್ಯಾವ್ ಅಗೇನ್ ಕ್ಲಾಸಿಫೈಡ್ ಇಟ್ ಇಂಟು ಕ್ಯಾಪಿಟಲ್ ರಿಸಿಪ್ಟ್ಸ್ ಆ್ಯಂಡ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾನು ಯಾವ ಒಂದು ಟ್ರಾನ್ಸಾಕ್ಷನನ್ನು ಕ್ಯಾಪಿಟಲ್ ಬಜೆಟನ್ನಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ಯಾವ ಒಂದು ಟ್ರಾನ್ಸಾಕ್ಷನ್ನಿಂದ
ನನ್ನ ಅಸೆಟ್ ಆ್ಯಂಡ್ ಲಯಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಂದರೆ ಅಸೆಟ್ ಹೆಚ್ಚು ಆಗಬಹುದು, ಅಸೆಟ್ ಕಮ್ಮಿನೂ ಆಗಬಹುದು, ನನ್ನ ಸಾಲ ಹೆಚ್ಚು ಆಗಬಹುದು, ನನ್ನ ಸಾಲ ಕಡಿಮೆನೂ ಕೂಡ ಆಗ್ಬೋದು. ಇಂಥ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಇಂಥ ಆಗ್ತಾ ಇದ್ದರೆ ಅದೆಲ್ಲವೂ ಕೂಡ ಸ್ಟ್ರೇಟ್ ಅವೇ ಪಾರ್ಟ್ ಆಫ್ ಅ ಕ್ಯಾಪಿಟಲ್ ಬಜೆಟ್. ನಾನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಲವನ್ನು ತೆಗೆದುಕೊಂಡೆ, ದಟ್ ಈಸ್ ಇನ್ಕಮಿಂಗ್ ಮನಿ. 2500 ಕೋಟಿ ಏನಿದೆ ಇನ್ಕಮಿಂಗ್ ಮನಿ ಇದೆ. ಆ 2500 ಕೋಟಿ ಏನು ಇನ್ಕಮಿಂಗ್ ಮನಿ ಇದೆ ಅಲ್ಲ, ಅದು ಎಲ್ಲಿ ಹೋಗುತ್ತೆ ಅಂದರೆ ಸ್ಟ್ರೇಟ್ ಅವೇ ಕ್ಯಾಪಿಟಲ್ ರಿಸಿಪ್ಟ್ಸಲ್ಲಿ ಹೋಗುತ್ತೆ. ರಿಮೆಂಬರ್ ವೆರಿ ಕ್ಲಿಯರ್ಲಿ. ಇದೇ 2500 ಕೋಟಿಯನ್ನು ನಾನು 10 ವರ್ಷದ ನಂತರ ಅಂದರೆ 2035ರಲ್ಲಿ ಏನಾದರೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಪೇ ಮಾಡಿದ್ರೆ ದಿಟ್ ಈಸ್ ಔಟ್ ಗೋಯಿಂಗ್ ಮನಿ. ಈ ಔಟ್ ಗೋಯಿಂಗ್ ಮನಿಯಿಂದ ನನ್ನ ಸಾಲದ ಹೊರೆ ಏನಾಗ್ತಾ ಇದೆ, ಲಯಬಿಲಿಟಿ ಏನಾಗ್ತಾ ಇದೆ, ಈ ಲಯಬಿಲಿಟಿ ಕಡಿಮೆ ಆಗುತ್ತೆ. ಈ ಲಯಬಿಲಿಟಿ ಕಡಿಮೆ ಆಗ್ತಾ ಇರೋದಾಗ 2035ರಲ್ಲಿ ನಾನು ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. Okay, so let's come to the revenue receipts and the revenue expenditure. Revenue budget is more of a day-to-day administration ಗೋಸ್ಕರ. ಉದಾಹರಣೆಗೆ ನೋಡಿ, ನೀವಿಗೇನೋ ಟ್ರಾಫಿಕ್ ರೂಲನ್ನು ವೈಲೇಟ್ ಮಾಡ್ತೀರಾ, ನಿಮಗೆ ಟ್ರಾಫಿಕ್ ಪೊಲೀಸ್ ದಂಡವನ್ನು ವಿಧಿಸುತ್ತಾರೆ. ಓಕೆ, ಅದು ನಿಮಗೆ 500 ರೂಪಿ ರಿಸಿಪ್ಟ್ ಕೊಡ್ತಾರೆ, ನೀವು 500 ರೂಪಾಯಿ ಸರ್ಕಾರಕ್ಕೆ ಕೊಟ್ರಿ, ಅದು ರೆವಿನ್ಯೂ ರಿಸಿಪ್ಟ್ ಫಾರ್ ದಿ ಗವರ್ಮೆಂಟ್. ಅಥವಾ ನೀವು ಟ್ಯಾಕ್ಸನ್ನು ಕಟ್ತೀರಾ, ಅದು ರೆವಿನ್ಯೂ ರಿಸಿಪ್ಟ್ ಫಾರ್ ದಿ ಗವರ್ನಮೆಂಟ್. ಅದೇ ರೀತಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ನಾವೇನು 1000 ಕೋಟಿ, ನಾನು ಎಕ್ಸಾಂಪಲಲ್ಲಿ ಹೇಳಿದಾಗ 1000 ಕೋಟಿ ರೂಪಾಯಿ ಹಾಕಿ ನಾನೇನು ರೋಡನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಆ ರೋಡ್ ಮೇಂಟೆನೆನ್ಸ್ ಏನಿರುತ್ತಲ್ಲ, ಆ ರೋಡ್ ಮೇಂಟೆನೆನ್ಸನ್ನು ನಾನು ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಕ್ಯಾಪಿಟಲ್ ಬಜೆಟ್ ಏನಾಗುತ್ತೆ, ಇಟ್ ಇಂಪ್ಯಾಕ್ಟ್ಸ್ ದಿ ನೇಚರ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟಿ. ಅದೇ ರೆವಿನ್ಯೂ ಬಜೆಟ್ ಏನಿದೆ, ಇಟ್ ಈಸ್ ಮೋರ್ ಆಫ್ ಅ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಅದನ್ನು ನಮ್ಮ ಒಂದು ಸಿಂಪ್ಲಿಫಿಕೇಷನ್ಗಾಗಿ ರೆವಿನ್ಯೂ ರಿಸಿಪ್ಟ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರನ್ನಾಗಿ ವಿಂಗಡಣೆ ಮಾಡ್ಕೋತೀವಿ. ಅದೇ ರೆವಿನ್ಯೂ ರಿಸಿಪ್ಟನ್ನು ಫರ್ದರ್ ಕ್ಲಾಸಿಫೈ ಮಾಡ್ತಾ ಇದ್ದೀನಿ ಆ್ಯಸ್ ಅ ಟ್ಯಾಕ್ಸ್ ರೆವಿನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂ. ಇದೇ ಟ್ಯಾಕ್ಸ್ ರೆವಿನ್ಯೂವನ್ನು ನಾವು ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡ್ಬೋದು, ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್. ಐ ಆಮ್ ನಾಟ್ ಗೋಯಿಂಗ್ ಇನ್ ದ್ಯಾಟ್ ಡೀಟೇಲ್ ಈ ಒಂದು ಸೆಷನಲ್ಲಿ. ಫಾರ್ ಟುಡೇಸ್ ಸೆಷನ್ ಜಸ್ಟ್ ರಿಮೆಂಬರ್ ವೆರಿ ಕ್ಲಿಯರ್ಲಿ, ಬಜೆಟನ್ನು ವೆರಿ ಸಿಂಪ್ಲಿಫೈ ಮಾಡ್ಕೋತೀವಿ. ದಟ್ ಈಸ್ ರೆವಿನ್ಯೂ ಬಜೆಟ್ ಆ್ಯಂಡ್ ಕ್ಯಾಪಿಟಲ್ ಬಜೆಟ್. ರೆವಿನ್ಯೂ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್, ಅಗೇನ್ ರಿಸಿಪ್ಟ್ಸನ್ನು ನೋಡಬೇಕಾದ್ರೆ ಸೊ ನೀವು ಸ್ಪಷ್ಟವಾಗಿ ನೋಡ್ಬೋದು, ಕ್ಯಾಪಿಟಲ್ ರಿಸಿಪ್ಟ್ಸ್ ಡೆಟ್, ಸಾಲದಿಂದ ಬರ್ತಾ ಇರುವಂಥದ್ದು. ಬಾರೋವಿಂಗ್, ಕ್ಯಾಪಿಟಲ್ ರಿಸಿಪ್ಟ್ಸ್. ನಾನ್ ಡೆಟ್ ಕೂಡ ಇರುತ್ತೆ. ಹೇಗೆ ನಾನ್ ಡೆಟ್? ನಾನ್ ಡೆಟ್ ಅಲ್ಲದ ಕ್ಯಾಪಿಟಲ್ ರಿಸಿಪ್ಟ್ ಯಾವುದು ಅಂತಂದರೆ ನೋಡಿ, ಕ್ಯಾಪಿಟಲ್ ಆಗಬೇಕು ಅಂದರೆ ಇದರ್ ನನ್ನ ಅಸೆಟ್ ಆದರೂ ಕಡಿಮೆ ಆಗಬೇಕು ಅಥವಾ ಲಯಬಿಲಿಟೀಸ್ ಆದರೂ ಏನಾಗಬೇಕು, ಚೇಂಜ್ ಆಗಬೇಕಂತ ಹೇಳಿದೆ. ನೋಡಿ, ಸರ್ಕಾರ ಕಂಪನಿ ಇರುತ್ತೆ, ಸರ್ಕಾರದ ಕಂಪನಿಯನ್ನು ಸೇಲ್ ಮಾಡುತ್ತೆ. ಸೇಲ್ ಮಾಡಿದಾಗ ಒಟ್ಟಾರೆ ಅಸೆಟ್ಸ್ ಏನಾಗುತ್ತೆ, ಸರ್ಕಾರ ಕಂಪನಿಯನ್ನು ಸೇಲ್ ಮಾಡಿದ್ರೆ ಸರ್ಕಾರದ ಅಸೆಟ್ ಏನಾಯಿತು, ಕಡಿಮೆ ಆಯಿತು. ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯನ್ನೇ ತೆಗೆದುಕೊಳ್ಳಿ. ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಇದು ಸರ್ಕಾರ ಸ್ವಾಮ್ಯದ ಕಂಪನಿ. ಆ ಸರ್ಕಾರಿ ಸ್ವಾಮ್ಯದ ಕಂಪನಿಯನ್ನು ಲೆಟ್ಸೆ ಸರ್ಕಾರ ಬೇರೆಯವರಿಗೆ ಮಾರುತ್ತೆ 5,000 ಕೋಟಿ. ಆ 5,000 ಕೋಟಿ ಏನಿದೆ ಇನ್ಕಮಿಂಗ್ ಮನಿ ಇದೆ. ಆ ಇನ್ಕಮಿಂಗ್ ಮನಿಯನ್ನು ನಾನು ಎಲ್ಲಿ ಇನ್ಕ್ಲೂಡ್ ಮಾಡಬೇಕು? ಶುಡ್ ಐ ಇನ್ಕ್ಲೂಡ್ ಇಟ್ ಇನ್ ಎ ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ಶುಡ್ ಐ ಇನ್ಕ್ಲೂಡ್ ಇಟ್ ಇನ್ ಅ ರೆವಿನ್ಯೂ ರಿಸಿಪ್ಟ್ ಅಂತ ನಮಗೆ ಒಂದು ಇದು ಬರುತ್ತೆ. ಬಟ್ ಕ್ಯಾಪಿಟಲ್ ರಿಸಿಪ್ಟಲ್ಲಿ ಯಾವಾಗ ಇನ್ಕ್ಲೂಡ್ ಮಾಡಬೇಕು ಅಂದರೆ ಅಸೆಟ್ಗಳು ಏನಾದರೂ ಕಡಿಮೆ ಆದಲ್ಲಿ, ಅಸೆಟ್ಗಳು ಸರ್ಕಾರದ ಕಡಿಮೆ ಆಯಿತು, ಸೊ ಅದನ್ನು ನಾನು ಎಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ಅದನ್ನು ನಾನು ಕ್ಯಾಪಿಟಲ್ ರಿಸಿಪ್ಟಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಇದನ್ನೇ ನಾವು ನಾನ್ ಡೆಟ್ ರಿಸಿಪ್ಟ್ ಅಂತೀವಿ. ಅಂದರೆ ಇದು ಸಾಲವಲ್ಲದ ಸ್ವೀಕೃತಿ ಇದೆ. ಸೊ ಸಾಲ ಸ್ವೀಕೃತಿ ಆ ADBಯಿಂದ ತೆಗೆದುಕೊಂಡಂಥ 2,500 ಕೋಟಿ, ಇದು ಏನಾಗುತ್ತೆ, ಡೆಟ್ ರಿಸಿಪ್ಟ್ ವರ್ಸಸ್ ನಾನ್ ಡೆಟ್ ರಿಸಿಪ್ಟ್. ದಿಸ್ ವಿಲ್ ಬಿ ಅಗೇನ್ ಕವರ್ಡ್ ಇನ್ ಫರ್ದರ್ ಇನ್ನೊಂದು ಇಂಪಾರ್ಟೆಂಟ್ ಕ್ಲಾಸಲ್ಲಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಓನ್ಲಿ. ಬಟ್ ಇಂದಿನ ಒಂದು ಕ್ಲಾಸ್ನ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಸ್ಟ್ ರಿಮೆಂಬರ್ ರೆವಿನ್ಯೂ ಬಜೆಟ್ ವರ್ಸಸ್ ದಿ ಕ್ಯಾಪಿಟಲ್ ಬಜೆಟ್. ನೋಡಿ, ಸೊ 2025-26 ಬಜೆಟ್ ಮಂಡಿಸುವಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ರು, ಅಭಿವೃದ್ಧಿಗೆ 6 ದಾರಿಗಳಿದ್ದಾವೆ. ಸೊ ಯಾವ್ಯಾವುದು 6 ದಾರಿ ಅಂತಂದರೆ, ಒಂದು ವೆಲ್ಫೇರ್ ಲೆಡ್ ಪ್ರೋಗ್ರಾಮ್, ವೆಲ್ಫೇರ್ ಲೆಡ್
ಪಾಲಿಸಿ ಡಿಸೈಡ್ ಮಾಡುತ್ತೆ, ಕಲ್ಯಾಣ ಕಾರ್ಯಕ್ರಮಗಳು, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಎರಡನೇ ಇಂಪಾರ್ಟೆಂಟ್ ಡೈಮೆನ್ಷನ್, ಮೂರನೇ ಇಂಪಾರ್ಟೆಂಟ್ ಡೈಮೆನ್ಷನ್ ಮೂಲ ಸೌಕರ್ಯಗಳನ್ನು ಒದಗಿಸುವಂಥದ್ದು, ಆಡಳಿತದಲ್ಲಿ ಸುಧಾರಣೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ನಾಲ್ಕನೇದು ನಗರದ ಅಭಿವೃದ್ಧಿ ಆಗಬೇಕು. ಬಿಕಾಸ್ ರೈಟ್ ನೌ ವಿ ಆರ್ ಸೀಯಿಂಗ್ ದ್ಯಾಟ್ ಅರ್ಬನ್ ಲೆಡ್ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ. ದಿ ಲಾಸ್ಟ್ ಒನ್ ಹ್ಯಾಪನ್ಸ್ ಟು ಬಿ ದಿ ಇನ್ವೆಸ್ಟ್ಮೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಲೆಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಆಗಬೇಕಾಗುತ್ತೆ. ಬಿಕಾಸ್ ವಿಥೌಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ನೀವೇನಾದರೂ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದರೆ ಅಂತಹ ಅಭಿವೃದ್ಧಿಯನ್ನು ವಿ ಕಾಲ್ ಇಟ್ ಆಸ್ ಎಕನಾಮಿಕ್ ಗ್ರೋತ್ ವಿಥೌಟ್ ಎಂಪ್ಲಾಯ್ಮೆಂಟ್. ಸೊ ಯಾಕಂದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ನೇ ಆಗ್ತಾ ಇಲ್ಲ. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಹ್ಯಾಸ್ ಟು ಹ್ಯಾಪನ್. ಸೊ ಫಸ್ಟ್ ಸೆಟ್ ಆಫ್ ಡೇಟಾ ನೀವು ಏನನ್ನ ಇಲ್ಲಿ ನೆನ್ಪಿಟ್ಕೋಬೇಕು, ರಫ್ ಆಗಿ ನೀವು ಲೆಟ್ಸ್ ಎ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಗವರ್ಮೆಂಟ್ದು? 4,09,00,000 ಕೋಟಿ ಇದೆ. ನೀವು ಜಸ್ಟ್ ಇಫ್ ಯು ರಿಮೆಂಬರ್ ಏಬಲ್ ಟು 4.09 lakh crore ಅಥವಾ 4 ಲಕ್ಷ ಕೋಟಿ ಅಂತ ನೀವು ನೆನ್ಪಿಟ್ರು ಸಾಕು. ಈ 4 ಲಕ್ಷ ಕೋಟಿ ಏನು ಎಕ್ಸ್ಪೆಂಡಿಚರ್ ಇದೆ ಅಲ್ಲಿ ನೋಡಿ, ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? 70,000 ಕೋಟಿ ಇದೆ ನೋಡಿ. ವೆರಿ ಸಿಂಪಲ್ ಒನ್. ಇಲ್ಲಿ ಇಂಪಾರ್ಟೆಂಟ್ ಸೆಟ್ ಆಫ್ ಡೇಟಾ ಹೇಗೆ ನೆನ್ಪಿಡಬೇಕು ಅಂದರೆ ನೋಡಿ, ಸೊ 10% ಆಫ್ 4.9 lakh crore ಎಷ್ಟಾಗುತ್ತೆ? 40,000 crore ಆಯಿತು. ಸೊ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಇದು ಏನಾದರೂ 20% ಇದೆನಾ? ಇಲ್ಲ, 20%ಗಿಂತ ಕಡಿಮೆ ಇದೆ. ಟು ಬಿ 20% ಆಗಬೇಕು ಅಂತಂದರೆ ಏನಿರಬೇಕಿತ್ತು? ಮಿನಿಮಮ್ 80,000 crore ಆದರೂ ಸ್ಪೆಂಡ್ ಆಗಬೇಕಿತ್ತು. ಇಲ್ಲಿ ಏನಿದೆ? ದಿಸ್ ಈಸ್ ಲೆಸ್ ದೆನ್ 20%. ಸೊ ದಿಸ್ ಸಿಂಪಲ್ ಡೇಟಾ ನೆನ್ಪಿಟ್ರೆ ಸಾಕು. ಅಂದರೆ ಒಟ್ಟಾರೆ ಬಜೆಟಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂದರೆ ಲೆಸ್ ದೆನ್ 20% ಇದೆ ಅಂತ ಗೊತ್ತಿದ್ರೆ ಸಾಕು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ದಟ್ ಈಸ್ ಮೋರ್ ದೆನ್ 80%, ದಟ್ ಈಸ್ ರಫ್ಲಿ ಅರೌಂಡ್ ದಿ 83 to 84% ಏನಿದೆ ನಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದೆ. ಬಿಕಾಸ್ ನಾನು ಹೇಳಿದೆ ಸ್ಪಷ್ಟವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮ್ಯಾಟರ್ಸ್ ಅ ಲಾಟ್. ದ ರೀಸನ್ ಬೀಯಿಂಗ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಂದ ಏನಾಗ್ತಾ ಇತ್ತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಂದ ವಿ ವರ್ ಏಬಲ್ ಟು ಕ್ರಿಯೇಟ್ ದಿ ಅಸೆಟ್ಸ್. ಈಗ ಉದಾಹರಣೆಗೆ ಶಾಲೆಗಳ ನಿರ್ಮಾಣ ಇರ್ಬೋದು, ಅಥವಾ ಹಾಸ್ಪಿಟಲ್ಗಳ ನಿರ್ಮಾಣ ಇರ್ಬೋದು, ಅಥವಾ ಲೇಯಿಂಗ್ ದಿ ರೋಡ್ಸ್, ಪವರ್ ಪ್ಲ್ಯಾಂಟ್ಸ್, ಪೋರ್ಟ್ಸ್, ಬಿಲ್ಡಿಂಗ್, ಇದೆಲ್ಲವೂ ಏನಾಗುತ್ತೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಮುಂದಿನ ವರ್ಷಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ದರವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ ಮೋರ್ ರಿಲೇಟೆಡ್ ಟು ದಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ನೋಡಿ, ಇನ್ನೊಂದು ಅಂಕಿಅಂಶ ನೋಡಿ ನೀವು, ಸರ್ಕಾರದ ಕಳೆದ ವರ್ಷದ ಬಜೆಟ್ನ ಗಾತ್ರ ಎಷ್ಟಿತ್ತು? ಬಿಕಾಸ್ ಬಜೆಟ್ನ ಗಾತ್ರ ಅಂತ ನಾವು ಎಂದಾಗ ವಿ ಆಲ್ವೇಸ್ ಲುಕ್ ಎಟ್ ದಿ ಎಕ್ಸ್ಪೆಂಡಿಚರ್ ಸೈಡ್ ರಾದರ್ ದೆನ್ ಲುಕಿಂಗ್ ಎಟ್ ದಿ ಇನ್ಕಮ್ ಸೈಡ್. ಸೊ ಈ 3.75 ಏನಾಗಿದೆ, 71 ಏನಿದೆ 3.71, ನಾವು ದಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು 4.09 lakh crore ಹೆಚ್ಚಾಗಿದೆ. ಸೊ ರಾಜ್ಯದ ಒಟ್ಟಾರೆ ಸಾಲ ನೋಡಿ, that stands at the 7.64 lakh crore ನಿಂತಿದೆ ನೋಡಿ. ಇದನ್ನು ನೀವು ಯೂನಿಯನ್ ಗವರ್ಮೆಂಟ್ಗೆ ಹೋಲಿಸಿದ್ದಲ್ಲಿ, ಯೂನಿಯನ್ ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಸ್ಪೆಂಡ್, ಈ ಪ್ರಸ್ತುತ ವರ್ಷದಲ್ಲಿ ಈಸ್ ಪ್ಲಾನಿಂಗ್ ಟು ಸ್ಪೆಂಡ್ 50.65 lakh crore. ಹೌ ಮಚ್ ವಿ ಆರ್ ಸ್ಪೆಂಡಿಂಗ್? 4.09 lakh crore. ಅಂದರೆ ಯೂನಿಯನ್ ಬಜೆಟ್ಗೆ ಹೋಲಿಸಿದಲ್ಲಿ ಅವರ್ ಸೈಜ್ ಹ್ಯಾಪನ್ಸ್ ಟು ಬಿ ದಿ ದ ಸೈಜ್ ಆಫ್ ಕರ್ನಾಟಕ ಬಜೆಟ್ ಏನಿದೆ ಅಲ್ಲ, ವೆರಿ ಸಿಂಪಲ್ ಸ್ಟ್ಯಾಟ್, ದಟ್ ಈಸ್ ಲೆಸ್ ದೆನ್ 10%. ಬಿಕಾಸ್ ದಿಸ್ ಈಸ್ 10% ಆಗಬೇಕಿತ್ತು ಅಂದರೆ ನಮ್ಗೆ ಎಷ್ಟು ಬೇಕಿತ್ತು? 5.06 lakh crore ಇರಬೇಕಿತ್ತು. ಬಟ್ ನಮ್ದು ಎಷ್ಟಿದೆ? 4.09 lakh crore. ರಿಮೆಂಬರ್ ವೆರಿ ಕ್ಲಿಯರ್ಲಿ, ಅವರ್ ಕರ್ನಾಟಕ ಬಜೆಟ್ ಯೂನಿಯನ್ ಬಜೆಟ್ಗೆ ಹೋಲಿಸಿದಲ್ಲಿ ದಟ್ ಈಸ್ ಲೆಸ್ ದೆನ್ 10% ಅಂತ ಗೊತ್ತಿದ್ರೆ, ಸ್ಪಷ್ಟವಾಗಿ ಗೊತ್ತಿದ್ರೆ ನಿಮಗೆ ಇಷ್ಟು ಸಾಕು. ನಾವು ಅದೇ ಯೂನಿಯನ್ ಗವರ್ನಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾ ಇದೆ ನೋಡಿ. ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಾಸ್ ಅಗೇನ್ ಲೆಸ್ ದೆನ್ 20%. ನಾನು ಹೇಳಿದೆ ಇಲ್ಲಿ ಸ್ಪಷ್ಟವಾಗಿ ರಫ್ಲಿ ಅರೌಂಡ್ 17 to 18% ಇತ್ತು. ಇಲ್ಲಿ ಎಷ್ಟಿದೆ ನೋಡಿ, ವೇರ್ ಯೂನಿಯನ್ ಗವರ್ಮೆಂಟ್ ಈಸ್ ಸ್ಪೆಂಡಿಂಗ್ 11.21 lakh crore. ಈ 11.21 lakh crore ಅನ್ನು ನೀವು ಒಟ್ಟಾರೆ ಇದಕ್ಕೆ ಕಂಪೇರ್ ಮಾಡಿ, ದಟ್ ಈಸ್ ಎಷ್ಟಿದೆ? ಮೋರ್ ದೆನ್ 10%. ಅಂದರೆ
12% ಆಫ್ ಏನಿದೆ ಅಲ್ಲ, ದಟ್ ಈಸ್ ಅಗೇನ್ ಬೀಯಿಂಗ್ ಸ್ಪೆಂಟ್ ಟುವರ್ಡ್ಸ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ಬೋದು. ಸಾರಿ, ಇಟ್ಸ್ ಹ್ಯಾಪನ್ಸ್ ಟು ಬಿ ದಿ 20%, ಬಿಕಾಸ್ ಸೈಜ್ ಎಷ್ಟಿದೆ ನೋಡಿ, ಸೈಜ್ ಹ್ಯಾಪನ್ಸ್ ಟು ಬಿ ದಿ 5.065. ಇದರ ಒಂದು 20% ಏನಾಗುತ್ತೆ, ದಟ್ ಹ್ಯಾಪನ್ಸ್ ಟು ಬಿ ದಿ ಮೋರ್ ದೆನ್ 10 lakh crore. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಫ್ ಯೂನಿಯನ್ ಗವರ್ನಮೆಂಟ್ ಏನಿದೆ ಅಲ್ಲ, ದಟ್ ಈಸ್ ಮೋರ್ ದೆನ್ 20% ಇದೆ. ರಫ್ ಆಗಿ ನಿಮಗೂ 20-22% ಅಂತ ಗೊತ್ತಿದ್ರೆ ಸಾಕು. ದಟ್ ಈಸ್ ಮೋರ್ ದೆನ್ ಎನಫ್, ಬಿಕಾಸ್ ಎಕ್ಸಾಮಲ್ಲಿ ಏನು 20.65 ಇದೆನಾ, 21.65 ಇದೆ ಅಂತ ಈ ಥರ ಈಗ ನಾವು ಪ್ರಶ್ನೆಗಳನ್ನು ನಾವು ನೋಡ್ತಾ ಇಲ್ಲ. 5 years ago, 10 years ago, these kind of questions were being asked. Right now, they are asking in a relative comparison manner ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿವರೆಗೆ ನಾವು ಏನು ನೋಡಿದ್ವಿ, ಯೂನಿಯನ್ ಗೌರ್ಮೆಂಟ್ನ ಬಜೆಟ್ನ ಸೈಜ್ ಎಷ್ಟು, ಕರ್ನಾಟಕ ಬಜೆಟ್ನ ಸೈಜ್ ಎಷ್ಟು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ದಟ್ ಟು ಇನ್ ಅ ರಿಲೇಟಿವ್ ಕಂಪ್ಯಾರಿಸನ್ ಅಲ್ಲಿ ನಾವು ನೋಡಿದ್ವಿ. ನಾವು ದಿ ನೆಕ್ಸ್ಟ್ ವಾಟ್ ದಿ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್, ನಾವು ಸ್ಟೇಟ್ ಆಫ್ ಎಕಾನಮಿ ಅಂತ ನಾವು ಏನು ಕರಿತೀವಲ್ಲ, ಸರ್ಕಾರ ಏನು ಹೇಳ್ತಾ ಇದೆ ನೋಡಿ. ಆರ್ಥಿಕ ಏನು ನಮ್ಮ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತು ಟರ್ಷರಿ ಸೆಕ್ಟರ್ನ ಬೆಳವಣಿಗೆ ದರ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವರ್ಷದಲ್ಲಿ ಇಟ್ ಈಸ್ ಅಗ್ರಿಕಲ್ಚರ್ ಈಸ್ ಬೌಂಡ್ ಟು ಗ್ರೋ ಎಟ್ 4% ಅಂತ ಹೇಳ್ತಾ ಇದೆ. ಕಳೆದ ವರ್ಷ ಅಂದರೆ 2023-24ರಲ್ಲಿ ಬರಗಾಲದ ಒಂದು ಬರ ಏನು ಬಿದ್ದಿತ್ತು, ಅದರ ಒಂದು ಕಾರಣವಾಗಿ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್ಡ್ ಎ ನೆಗೆಟಿವ್ ಗ್ರೋತ್ -4.9. So now we are going to grow at a 4%. Okay, ಅದೇ industrial sector, your secondary sector, that is expected to grow at 5.8%, which is less than the previous, that is 7.3%. At the national average, national overall India is growing at the 6.2%. This is where Karnataka performs well. That is, ನೀವು ಸ್ಪಷ್ಟವಾಗಿ ನೋಡ್ಬೋದು, ಸರ್ವಿಸ್ ಸೆಕ್ಟರ್ ಲೆಡ್. ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ, ಕರ್ನಾಟಕದ ಒಂದು ಎಕನಾಮಿಕ್ ಗ್ರೋತನ್ನು ನೋಡಿದ್ರೆ ದಿಸ್ ಈಸ್ ಸರ್ವಿಸ್ ಸೆಕ್ಟರ್ ಲೆಡ್ ಗ್ರೋತ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಆಫ್ ಕರ್ನಾಟಕ ವೀಕ್ ಇದೆ ಇನ್ ಕಂಪ್ಯಾರಿಸನ್ ವಿತ್ ದಿ ಸ್ಟೇಟ್ಸ್ ಲೈಕ್ ಗುಜರಾತ್, ಮಹಾರಾಷ್ಟ್ರ ಮತ್ತು ನಮ್ಮ ಒಂದು ತಮಿಳುನಾಡಿಗೆ ಹೋಲಿಸಿದ್ದಲ್ಲಿ. ಬಟ್ ವಿ ಹ್ಯಾಪನ್ಸ್ ಟು ಬಿ ದಿ ಸರ್ವಿಸ್ ಎಂಜಿನ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬೋದು. ಸೊ ಎಷ್ಟಿದೆ, 8.9% ಇದೆ. ಅಗ್ರಿಕಲ್ಚರ್ ಈಸ್ ಗ್ರೋಯಿಂಗ್ ಎಟ್ 4% ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಎಟ್ ದಿ 5.8%. ಇದನ್ನೇ ನೋಡಿ, ಏನು ಹೇಳ್ತಾ ಇದ್ದಾರೆ, ಮೆನಿ ಆಫ್ ದಿ ವೆಲ್ಫೇರ್ ಪ್ರೋಗ್ರಾಮ್ಸ್ ವಿ ಆಫರ್ ಇನ್ಕ್ಲೂಡಿಂಗ್ ದಿ ಗ್ಯಾರಂಟೀಸ್, ಪಂಚ ಗ್ಯಾರಂಟಿಗಳು ಏನು ಕೊಡ್ತಾ ಇದೆ, ಆರ್ ನಾಟ್ ಮಿಯರ್ ಫ್ರೀ ಬೀಸ್. I can confidently say that these are strategic investment made on economic and the social principles ಅಂತ ನಾನು ಅಲ್ಲೇ ಹೇಳಿದಾಗೆ. ದಿಸ್ ಕರ್ನಾಟಕ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಒಟ್ಟಾರೆ ನ್ಯಾಷನಲ್ GDP ಗೆ? 100 ರೂಪಾಯಿ ಏನಾದರೂ ನ್ಯಾಷನಲ್ GDP ಇದ್ದರೆ ಕರ್ನಾಟಕದ ಪಾಲು ಅದರಲ್ಲಿ 8.4 ರೂಪಾಯಿ ನಮ್ಮದೇ. ಓಕೆ, ಅಗೇನ್ ಗ್ರೋತ್ ರೇಟ್ ಆಫ್ ಕರ್ನಾಟಕ ಎಷ್ಟು? 7.4% ಇದೆ. ನ್ಯಾಷನಲ್ ಗ್ರೋತ್ ರೇಟ್ ಈಸ್ ಓನ್ಲಿ 6.4%. 1% ಕರ್ನಾಟಕ ಏನಿದೆ ಅಹೆಡ್ ಇದೆ. ಅಗ್ರಿಕಲ್ಚರಲ್ ಗ್ರೋತ್ ರೇಟ್ ಎಷ್ಟಿದೆ? 4% ಇದೆ. ನ್ಯಾಷನಲ್ ಗ್ರೋತ್ ರೇಟ್ ಎಷ್ಟಿದೆ? 3.8%. ಇಲ್ಲೂ ಕೂಡ ಹೆಚ್ಚಿದ್ದೀವಿ, ಆದರೆ ಇಲ್ಲಿ ಮಾತ್ರ ಏನಿದೆ ಕರ್ನಾಟಕ ಕಡಿಮೆ ಇದೆ, ಬಿಕಾಸ್ ನ್ಯಾಷನಲ್ ಆ್ಯಾವ್ರೇಜ್ ಈಸ್ 6.2%. ಸರ್ವಿಸ್ ಸೆಕ್ಟರ್ ಏನಿದೆ, ಸರ್ವಿಸ್ ಸೆಕ್ಟರ್ ಈಸ್ ಆಲ್ರೆಡಿ ಜಾಸ್ತಿ ನ್ಯಾಷನಲ್ ಆ್ಯಾವ್ರೇಜ್ಗೆ ಹೋಲಿಸಿದ್ದಲ್ಲಿ. ಓಕೆ, so the next and the last set of data that we are going to look at is, which happens to be very important, ಅಂದರೆ ಈ ಒಟ್ಟಾರೆ ಆದಾಯ ಏನು ಬರ್ತಾ ಇದೆ ಅಥವಾ ಖರ್ಚು ಏನು ಮಾಡ್ತಾ ಇದ್ವಿ, ಆದಾಯ ಎಲ್ಲಿಂದ ಬರ್ತಾ ಇದೆ ಮತ್ತು ಖರ್ಚು ಎಲ್ಲಿ ಆಗ್ತಾ ಇದೆ ಅಂತ ನೋಡೋಣ. ನೋಡಿ, ಒಟ್ಟಾರೆ ಆದಾಯದಲ್ಲಿ 100 ರೂಪಾಯಿ ಅಥವಾ ನೀವು 1 ರೂಪಾಯಿ ಏನಾದರೂ ಆದಾಯ ಇದ್ದರೆ ಆ 52 ಪೈಸೆ ಏನು ಆದಾಯ ಇದೆ, 52 ಪೈಸೆ ಆದಾಯ ಬರ್ತಾ ಇರೋದು ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂಯಿಂದ ಬರ್ತಾ ಇದೆ. ಆ ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂಯಿಂದನೇ ಎಲ್ಲಿಂದ ಹೆಚ್ಚು ಬರ್ತಾ ಇದೆ ನೋಡಿ, 58% ಏನಿದೆ ಅಲ್ಲ ಕಮರ್ಷಿಯಲ್ ಟ್ಯಾಕ್ಸಿಂದ ಬರ್ತಾ ಇದೆ. ನೀವು ಈ ನಂಬರನ್ನು ನೆನಪಿಟ್ಟಿಲ್ಲ ಅಂದರೂ ದಟ್ಸ್ ಓಕೆ, ಬಟ್ ರಿಮೆಂಬರ್ ದೆಮ್ ಇನ್ ಪರ್ಸೆಂಟೇಜ್ ವೈಸ್. ಯಾಕಂದರೆ ಪ್ರಶ್ನೆಗಳು ಅದೇ ರೀತಿ ಬರ್ತಾ ಇದೆ KPSC ಎಕ್ಸಾಮ್ಗಳಲ್ಲಿ. ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ, 58% ದುಡ್ಡು ಏನು ಬರ್ತಾ ಇದೆ ಅಲ್ಲ, ದಟ್ ಈಸ್ ಕಮಿಂಗ್ ಫ್ರಮ್ ದಿ ಕಮರ್ಷಿಯಲ್ ಟ್ಯಾಕ್ಸಸ್. ಅದಾದಮೇಲೆ ಎಕ್ಸೈಸ್ ಡ್ಯೂಟಿಯಿಂದ ಬರ್ತಾ ಇದೆ, ರಾಜ್ಯ ಅಬಕಾರಿ ಇಲಾಖೆಯಿಂದ 19%. ಇಲ್ಲಿ ಈ ಒಂದು ಗೌರ್ಮೆಂಟ್ ಆ್ಯಸ್ ಎಕ್ಸ್ಪೀರಿಯನ್ಸಿಂಗ್ ಎ ಲೋ 19%. ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಡ್ಯೂಟಿಯಿಂದ 14% ಬರ್ತಾ ಇದೆ. ನಮ್ಮ ಮೋಟಾರ್ ವೆಹಿಕಲ್ ಟ್ಯಾಕ್ಸಿಂದ 7% ಬರ್ತಾ ಇದೆ. ಈ ಥರ ಒಂದು ಮೂಲಗಳಿಂದ
ಏನು ಬರ್ತಾ ಇದೆ, ಅನದರ್ 2% ಬರ್ತಾ ಇದೆ. ದಿಸ್ ಯು ನೀಡ್ ಟು ರಿಮೆಂಬರ್ ಇಟ್ ಇನ್ ಅ ಡಿಸೆಂಡಿಂಗ್ ಆರ್ಡರಲ್ಲಿ. ಕಮರ್ಷಿಯಲ್ ಟ್ಯಾಕ್ಸಿಂದ ವಿ ಆರ್ ಗೆಟಿಂಗ್ ಮೋರ್ ಅಮೌಂಟ್ ಆಫ್ ದಿ ಮನಿ. ಅದಾದಮೇಲೆ 27% ಏನು 27 ಪೈಸೆ ಏನಿದೆ ಅದನ್ನು ನಾವು ಮಾರ್ಕೆಟಿಂದ ಬಾರೋ ಮಾಡಬೇಕಾಗುತ್ತೆ. ಇದರ್ ಫ್ರಮ್ ದಿ ಗೌರ್ಮೆಂಟ್, ಇದರ್ ಫ್ರಮ್ ದಿ RBI ವಿ ಆರ್ ಗೋಯಿಂಗ್ ಟು ಬಾರೋ. ಸ್ಟೇಟ್ ದಿ ಸೆಂಟ್ರಲಿಂದ ನಮ್ಗೆ ಏನು ಟ್ಯಾಕ್ಸ್ಗಳೇನು ಬರುತ್ತೆ ಅದರ ಒಂದು ಶೇರಲ್ಲಿ 13 ಪೈಸೆ ಬರ್ತಾ ಇದೆ. ಗ್ರಾಂಟ್ಸ್ ಅನುದಾನ 4 ಬರ್ತಾ ಇದೆ, ಏನು ನಮ್ಮ ಫೈನಾನ್ಸ್ ಕಮಿಷನ್ನ ಒಂದು ಆಧಾರದ ಮೇಲೆ. ಅದೇ ರೀತಿ ಸ್ಟೇಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಇದೇ ಹೇಳಿದೆ, ಫೀಸ್ ಇರ್ಬೋದು. ಈಗ ಉದಾಹರಣೆಗೆ ನಾವು ಎಲೆಕ್ಟ್ರಿಸಿಟಿಯನ್ನು ಬಳಸ್ತೀವಿ, ಎಲೆಕ್ಟ್ರಿಸಿಟಿ ಬಳಸಿದ ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕಟ್ತೀವಿ, ದಟ್ ಈಸ್ ಪಾರ್ಟ್ ಆಫ್ ದಿ ನಾನ್ ಟ್ಯಾಕ್ಸ್ ರೆವಿನ್ಯೂ. ಅದೇ ರೀತಿ ನಾವು ಏನು ಹೋಗ್ತಾ ಇದೆ, ಅತಿ ಹೆಚ್ಚು ಎಲ್ಲಿ ರೂಪಿ ಹೋಗ್ತಾ ಇದೆ ಅಂದರೆ ನೋಡಿ, ಡೆಟ್ ಸರ್ವಿಸಿಂಗ್. ಅಂದರೆ ಸಾಲ ಮರುಪಾವತಿ. ನಾವೇನು ಪ್ರತಿ ವರ್ಷ ಏನು ಬಡ್ಡಿಯನ್ನು ಕಟ್ತೀವಿ ಅಥವಾ ಸಮ್ ಪಾರ್ಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಏನನ್ನು ಕಟ್ತೀವಿ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಡೆಟ್ ಸರ್ವಿಸಿಂಗ್. ಇಂಟ್ರೆಸ್ಟ್ ಪೇಮೆಂಟ್ ಆನ್ ದಿ ಲೋನ್ಸ್ ಆರ್ part of a principal amount if that is being paid, we call it as the debt servicing. ನೋಡಿ, ಅತಿ ಹೆಚ್ಚು ದುಡ್ಡು ಡೆಟ್ ಸರ್ವಿಸಿಂಗ್ಗೆ ಹೋಗ್ತಾ ಇದ್ರೆ ಒಂದು ಬಜೆಟಲ್ಲಿ, ಇಟ್ ಕ್ಲಿಯರ್ಲಿ ಶೋಸ್ ಬೀಟ್ಸ್ ಯೂನಿಯನ್ ಗೌರ್ಮೆಂಟ್, ಬೀಟ್ ಸ್ಟೇಟ್ ಗೌರ್ಮೆಂಟ್, ಏನು ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಸ್ಟೇಟ್ ಈಸ್ ನಾಟ್ ದ್ಯಾಟ್ ಗುಡ್ ಅಂತ. ಅದರ ಅರ್ಥ ಏನು, ಸಂಪೂರ್ಣ ಕಳಪೆ ಅಂತಲ್ಲ, ಬಟ್ ಈ ಥರ ಒಂದು ಹೋಲಿಸಿದ್ದಲ್ಲಿ ದಟ್ ಈಸ್ ನಾಟ್ ಎನ್ ಐಡಿಯಲ್ ಸಿಚುವೇಶನ್. ಸೇಮ್ ಗೋಸ್ ವಿತ್ ದಿ ಯೂನಿಯನ್ ಗೌರ್ಮೆಂಟ್. ನಾನು ನಿಮಗೆ ಯೂನಿಯನ್ ಗೌರ್ಮೆಂಟ್ನ ಒಂದು ರಿಲೇಟಿವ್ ಕಂಪ್ಯಾರಿಸನ್ ಎಲ್ಲ ತೋರಿಸ್ತೀನಿ. ನೋಡಿ, ಯೂನಿಯನ್ ಗೌರ್ಮೆಂಟ್ ಎಷ್ಟು ಬಾರೋ ಮಾಡ್ತಾ ಇದೆ, 24% ಬಾರೋ ಮಾಡ್ತಾ ಇದೆ. ಇದೇ ಇವರು ಎಷ್ಟು ಬಾರೋ ಮಾಡ್ತಾ ಇದ್ದಾರೆ, 27%. ಅಂದರೆ ಜಾಸ್ತಿ ಬಾರೋ ಮಾಡ್ತಾ ಇದ್ದಾರೆ ಯೂನಿಯನ್ ಗೌರ್ಮೆಂಟ್ಗೆ ಹೋಲಿಸಿದ್ದಲ್ಲಿ. ಅದೇ ಯೂನಿಯನ್ ಗೌರ್ಮೆಂಟ್ಗೆ ಒಟ್ಟಾರೆ ಟ್ಯಾಕ್ಸ್ಗಳ ಮೂಲದಿಂದ ಎಷ್ಟು ಬರ್ತಾ ಇದೆ ನೋಡಿ, 17%, 18% ಪ್ಲಸ್ 5% ಪ್ಲಸ್ 22%. ಅಂದರೆ 17 ಪ್ಲಸ್ 18 35%, 35 ಪ್ಲಸ್ 5 40%, 62% ಏನು ಬರ್ತಾ ಇದೆ ಅಲ್ಲ, ಇಟ್ ಈಸ್ ಆಲ್ ಕಮಿಂಗ್ ಫ್ರಮ್ ದಿ ಟ್ಯಾಕ್ಸ್ಗಳ ಮೂಲದಿಂದ ಬರ್ತಾ ಇದೆ. ಬೀಟ್ ಡೈರೆಕ್ಟ್ ಟ್ಯಾಕ್ಸ್, ಬೀಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ನು ಏನು 38% ಇದೆಯಲ್ಲ, ಈ 38%ದಲ್ಲಿ 24% ಏನು ಮಾಡ್ತಾ ಇದ್ದಾರೆ, ಇವರು ಬಾರೋ ಮಾಡ್ತಾ ಇದ್ದಾರೆ. ಅನದರ್ 14% ಈಸ್ ಕಮಿಂಗ್ ಫ್ರಮ್ ದಿ ಡಿಫ್ರೆಂಟ್, ಸಾರಿ ಐ ಮಿಸ್ಡ್ 4%, ಅಂದರೆ 66% ಬರ್ತಾ ಇದೆ ಇಲ್ಲಿ. ಸಾರಿ, 66% ಬಿಕಾಸ್ ವಿ ಮಿಸ್ ದಿ ಕಸ್ಟಮ್ಸ್ ಏನು ಡ್ಯೂಟಿ ಬರ್ತಾ ಇದೆಯಲ್ಲ, ಅದನ್ನು ಮಿಸ್ ಮಾಡಿದ್ವಿ. ಸೊ 34% ಬರ್ತಾ ಇದೆ. ಈ ಥರ ಏನಿದೆ ದಟ್ ಈಸ್ ಕಮಿಂಗ್ ಫ್ರಮ್ ದಿ ಅದರ್ ಸೋರ್ಸಸ್. ಈಗ ನೋಡಿ, ಯೂನಿಯನ್ ಗೌರ್ಮೆಂಟ್ನ ಡೆಟ್ ಸರ್ವಿಸಿಂಗ್ ನೋಡಿ 20%. ಅಂದರೆ ಯೂನಿಯನ್ ಗೌರ್ಮೆಂಟ್ ರಾಜ್ಯ ಸರ್ಕಾರ 18 ಪೈಸೆ ಅಥವಾ 18% ಆಗ್ತಾ ಇದ್ದರೆ, ಯೂನಿಯನ್ ಗೌರ್ಮೆಂಟ್ ಈ ಸ್ಪೆಂಡಿಂಗ್ 20% ಅಥವಾ 20 ಪೈಸೆ ಏನಾಗ್ತಾ ಇದೆ, ಡೆಟ್ ಸರ್ವಿಸಿಂಗ್ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ಗಳಿಗೇ ಹೋಗ್ತಾ ಇದೆ. ಈಗ ನೆಕ್ಸ್ಟ್ ಬರುವಂಥದ್ದು, ವಿಚ್ ಈಸ್ ಅಗೇನ್ ದಿ ಅಪೋಸಿಷನ್ ಕೀಪ್ಸ್ ಆನ್ ಕ್ವೆಶನಿಂಗ್ ಅಬೌಟ್ ದೀಸ್ ಗ್ಯಾರಂಟೀಸ್, ಪಂಚ ಗ್ಯಾರಂಟಿಗಳ ಬಗ್ಗೆ ಆಲ್ವೇಸ್ ದೆರ್ ಇಸ್ ದಿಸ್ ಕ್ವೆಶನ್. ಸೊ ರಿಮೆಂಬರ್ ಒನ್ ಥಿಂಗ್ ವೆರಿ ಕ್ಲಿಯರ್ಲಿ. ನೋಡಿ, ಸಬ್ಸಿಡೀಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸಬ್ಸಿಡಿಗಳು ಎಸ್ಪೆಷಲಿ ಫಾರ್ ದಿ ವೀಕರ್ ಸೆಕ್ಷನ್. ನೋಡಿ, ಸಬ್ಸಿಡೀಸ್ ಯೂನಿವರ್ಸಲ್ ಇರಬೇಕಾ, ಯೂನಿವರ್ಸಲ್ ಇರಬಾರ್ದು ಅನ್ನೋದು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅ ಡಿಫ್ರೆಂಟ್ ಕ್ಲಾಸ್. ಬಟ್ ರಿಮೆಂಬರ್ ವೆರಿ ಕ್ಲಿಯರ್ಲಿ, ದೀಸ್ ಆರ್ ಹ್ಯಾವಿಂಗ್ ಅ ಸಮ್ ಡಿಗ್ರಿ, ದೇ ಆರ್ ಆಲ್ರೆಡಿ ಹ್ಯಾವಿಂಗ್ ಅ ಪಾಸಿಟಿವ್ ಇಂಪ್ಯಾಕ್ಟ್. ನಾನು ಈಗ ಉದಾಹರಣೆಗೆ ಒಂದು ಶಕ್ತಿ ಯೋಜನೆ ಒಂದು ಉದಾಹರಣೆನೇ ಕೊಡ್ತೀನಿ. ನೋಡಿ, ಲೆಟ್ಸ್ ಸೇ ಓಕೆ, ಒಬ್ಬ ಮಹಿಳೆ ಇದ್ದಾಳೆ. ಮಹಿಳೆ ಬೆಂಗಳೂರು ನಗರನೇ ತಗೊಳ್ಳಿ. ಲೆಟ್ಸ್ ಸೇ ಶಿ ಸ್ಪೆಂಡ್ಸ್ 25 ರೂಪಾಯಿ ಸ್ಪೆಂಡ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಫ್ರೀ ಯೋಜನೆ ಇಲ್ಲ ಅಂದರೆ, ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ ಹೋಗೋದಕ್ಕೆ ಶಿ ಈಸ್ ಸ್ಪೆಂಡಿಂಗ್ 25 ರೂಪೀಸ್, ಹೋಗೋದಕ್ಕೆ ಬರೋದಕ್ಕೆ ಅಗೇನ್ ಶಿ ಈಸ್ ಸ್ಪೆಂಡಿಂಗ್ 25 ರೂಪೀಸ್. ಸೊ ಟೋಟಲ್ ಶಿ ಸ್ಪೆಂಡ್ಸ್ 50 ರೂಪೀಸ್. ಅವಳು ಕೆಲಸಕ್ಕೆ 6 ದಿನ ಹೋಗ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳಿ ನೀವು. ವೀಕ್ಲಿ ಎಷ್ಟಾಯಿತು, 300 ರೂಪಾಯಿ. ತಿಂಗಳಿಗೆ 1200 ರೂಪಾಯಿ ಆಯಿತು. ನೋಡಿ, ಆ ಮಹಿಳೆ ಏನಾದರೂ ಲೆಟ್ಸೆ 15,000 ರೂಪಾಯಿ ಗಳಿಸ್ತಾ ಇದ್ದಾಳೆ, ಅಥವಾ 12,000 ರೂಪಾಯಿನೇ ನಮ್ಮ ಒಂದು ಕ್ಯಾಲ್ಕುಲೇಷನ್ಗೋಸ್ಕರ ಲೆಟ್ಸೆ, ಬಿಕಾಸ್ ಶಿ ಈಸ್ ಪಾರ್ಟ್ ಆಫ್ ದಿ ಇನ್ಫಾರ್ಮಲ್ ಸೆಕ್ಟರ್. ಓಕೆ, ಬಿಕಾಸ್ ನಾಟ್ ಎವ್ರಿ ಒನ್ ಈಸ್ ಪಾರ್ಟ್ ಆಫ್ ದಿ ಫಾರ್ಮಲ್ ಸೆಕ್ಟರ್, ಆರ್ ನಾಟ್ ಎವ್ರಿ ಒನ್ ಈಸ್ ಅನ್ ಇಂಜಿನಿಯರ್ ಹೂ ಈಸ್ ಅರ್ನಿಂಗ್ ಇನ್ ಟು ದಿ ಲ್ಯಾಕ್ಸ್ ಆಫ್ ಥೌಸಂಡ್ಸ್. ನೋಡಿ, ಬಹುತೇಕ ನೀವು ಜನ ನೋಡಿದ್ರೆ ದೇರ್ ಹ್ಯಾಪನ್ಸ್ ಟು ಬಿ ದಿ ಅರ್ನಿಂಗ್ ವೇ ಬಿಲೋ 15,000ಗಿಂತ. ಒಂದು ಕುಟುಂಬ ಏನೋ ಒಂದು 15,000 ರೂಪಾಯಿ ಗಳಿಸ್ತಾ ಇದ್ದಾರೆ, 12,000 ರೂಪಾಯಿ ಗಳಿಸ್ತಾ ಇದ್ದಾರೆ, ಅವರಿಗೆ ಈ 1200 ರೂಪಾಯಿ ಏನಿದೆ, 1200 ರೂಪಾಯಿ ಏನಿದೆ, ದಿಟ್ ಈಸ್ ವೆರಿ ಬಿಗ್ ಅಮೌಂಟ್. ಇಫ್ ದಿ 10% ಆಫ್ ಅಮೌಂಟ್ ಈಸ್ ಜಸ್ಟ್ ಬೀಂಗ್ ಸ್ಪೆಂಟ್ ಆನ್ ದಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಯು ಆರ್ ಏಬಲ್ ಟು ಸೇವ್ ದಿಸ್ 10%, ಈ 10% ದುಡ್ಡನ್ನು ದೇ ಮೇ ಸ್ಪೆಂಡ್ ಟುವರ್ಡ್ಸ್ ದಿ ಎಜುಕೇಷನ್,
they may spend this towards the health as well. So subsidies plays a very important role, especially for the weaker section. Okay, ಹಾ, ಸಬ್ಸಿಡೀಸ್ ಬೀಯಿಂಗ್ ಯೂನಿವರ್ಸಲ್ ಇನ್ ನೇಚರ್ ಏನಿದೆ, ಎಲ್ಲ ಮಹಿಳೆಯರಿಗೆ ನಾವು ಉಚಿತ ಕೊಡೋದು, ದಟ್ ವಿಲ್ ಬಿ ದಿ ಕಾಸ್ ಆಫ್ ಕನ್ಸರ್ನ್ ಇರುತ್ತೆ, ಬಿಕಾಸ್ ನಾಟ್ ಎವ್ರಿ ಒನ್ ರಿಕ್ವೈರ್ಸ್ ದಿ ಸಪೋರ್ಟ್ ಆಫ್ ಅ ಸ್ಟೇಟ್. ಸೊ ಸಪೋರ್ಟ್ ಆಫ್ ದ ಸ್ಟೇಟ್ ಶುಡ್ ಬಿ ಗಿವನ್ ಟು ದೋಸ್ ಹೂ ನೀಡ್ ಇಟ್ ಟು ದಿ ಮೋಸ್ಟ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಕಮಿಂಗ್ ಬ್ಯಾಕ್ ಟು ದಿ ಒಂದು ಸಬ್ಸಿಡಿ ಇದಕ್ಕೆ. ಸೊ ಹೌ ಮಚ್ ಯೂನಿಯನ್, ಎಷ್ಟು ಇವರು ಟೋಟಲ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ದೇ ಆರ್ ಸ್ಪೆಂಡಿಂಗ್ 51,034 crore. ಇದು ಲಾಸ್ಟ್ ಇಯರ್ ನಮ್ಮ ರಿವೈಸ್ಡ್ ಎಸ್ಟಿಮೇಷನ್ ನೀವು ಏನಾದರೂ ನೋಡಿದ್ರೆ, ದಟ್ ಹ್ಯಾಪನ್ಸ್ ಟು ಬಿ ದಿ 51,760. ದ ಒನ್ ರೀಸನ್ ಹ್ಯಾಪನ್ಸ್ ಟು ಬಿ, ನೋಡಿ, ಅನ್ನಭಾಗ್ಯದಲ್ಲಿ ದಿ ಗೌರ್ಮೆಂಟ್ 5 kg ಅಕ್ಕಿ ಕೊಡೋಕೆ ಆಗ್ತಾ ಇರಲಿಲ್ಲ. ದೇ ವಾಸ್ ದಿ ಟಸಲ್ ಬಿಟ್ವೀನ್ ದಿ ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಸೊ ಅಕ್ಕಿ ಇಲ್ಲದೆ ಇರುವಾಗ ದೇ ವರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ದಿ DBT, ನೇರ ಲಾಭ ಹಸ್ತಾಂತರ ಮಾಡ್ತಾ ಇದ್ರು. 34 ರೂಪಾಯಿ kg ಇದ್ದಂಥ ಅಕ್ಕಿ ಅಂದರೆ 5 kg ಮಾಡಿ, ಇಟ್ಸ್ ರಫ್ಲಿ ಅರೌಂಡ್ 170. ಈ 170 ರೂಪಾಯಿ ಇದೆಯಲ್ಲ, ನೇರವಾಗಿ ಫಲಾನುಭವಿ ಖಾತೆಗೆ ಹಸ್ತಾಂತರ ಮಾಡ್ತಾ ಇದ್ರಿ. ಈ ಅಕ್ಕಿಯ ಬೆಲೆ ರೈಟ್ ನೌ ಹ್ಯಾಸ್ ಕಮ್ ಡೌನ್ ಟು 22 rupees. ಸೊ ಸರ್ಕಾರ ಏನು ಮಾಡ್ತಾ ಇದೆ, ಈಗ ನೇರ ಲಾಭ ಹಸ್ತಾಂತರ ಬದಲಾಗಿ ಫ್ರೀ ಅಕ್ಕಿಯನ್ನೇ ಕೊಡೋದಕ್ಕೆ ಡಿಸೈಡ್ ಮಾಡಿದೆ. ಸೊ ಪ್ರತಿ ಕೆಜಿಗೆ ಸರ್ಕಾರ ನಿಯರ್ಲಿ 9 to 10 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅದರಿಂದ ಈ ಓವರ್ ಆಲ್ ಪಂಚ ಗ್ಯಾರಂಟಿಗಳಿಗೆ ಏನು ದುಡ್ಡನ್ನು ಕೊಡ್ತಾ ಇದ್ರಲ್ಲ, ನೀವು ಇಲ್ಲಿ ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ, ಅನ್ನಭಾಗ್ಯದ ಒಂದು ದುಡ್ಡಲ್ಲಿ ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಇಟ್ ಹ್ಯಾಸ್ ನೌ ಡ್ರಾಸ್ಟಿಕಲಿ ರೆಡ್ಯೂಸ್ ಬೈ ಆಲ್ಮೋಸ್ಟ್ 1,700 crore ರೂಪಿಗೆ ರೆಡ್ಯೂಸ್ ಆಗಿದೆ. ಓಕೆ, ಸೊ ಇದನ್ನು ನೀವು ಯೂನಿಯನ್ ಗೌರ್ಮೆಂಟಿಗೆ ಕಂಪೇರ್ ಮಾಡಿ. ಇವಾಗ ಸಬ್ಸಿಡಿ ವಿಚ್ ಈಸ್ ಅಗೇನ್ ಟೋಟಲ್ ಸಬ್ಸಿಡಿ ಎಷ್ಟಿದೆ ಬಜೆಟಲ್ಲಿ ಅಂದರೆ 80,000 ಕೋಟಿ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ರಿಮೆಂಬರ್ ವೆರಿ ಕ್ಲಿಯರ್ಲಿ, ಸಬ್ಸಿಡೀಸ್ ಆರ್ ಪಾರ್ಟ್ ಆಫ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಸಬ್ಸಿಡೀಸ್ ಆರ್ ನಾಟ್ ಪಾರ್ಟ್ ಆಫ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿತ್ತು, ಕ್ಯಾನ್ ಯು ರಿಕಾಲ್ ವೆರಿ ಕ್ಲಿಯರ್ಲಿ? ನೋಡಿ, ನಾನು ಅಲ್ಲಿಯೇ ತೋರಿಸ್ಬಿಡ್ತೀನಿ. ಅವರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ವಾಸ್ ಅರೌಂಡ್ 3,11 crore. ಈ 3,11,000 ಕೋಟಿಯಲ್ಲಿ ಬಹುತೇಕ 28% ಏನಾಗ್ತಾ ಇದೆ, ದಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಿ ಸಬ್ಸಿಡಿ ಓನ್ಲಿ ಅಂತ ಗೊತ್ತಿದ್ರೆ ಸಾಕು ನಿಮಗೆ. ಲೆಸ್ ದೆನ್ 30% ಇದೆ, ಲೆಸ್ ದೆನ್ 30% ಇದೆ. ದಟ್ ಯು ನೀಡ್ ಟು ರಿಮೆಂಬರ್ ವೆರಿ ಕ್ಲಿಯರ್ಲಿ. ಓಕೆ, ಅದೇ ಯೂನಿಯನ್ ಗೌರ್ಮೆಂಟಿಗೆ ಕಂಪೇರ್ ಮಾಡಿ. ಯೂನಿಯನ್ ಗೌರ್ಮೆಂಟ್ ಎಷ್ಟು ಸ್ಪೆಂಡ್ ಮಾಡ್ತಾ ಇದೆ? ಯೂನಿಯನ್ ಗೌರ್ಮೆಂಟ್ ಈಸ್ ಸ್ಪೆಂಡಿಂಗ್ 4.26 lakh crore ಆಫ್ ದಿ ಇಂಪಾರ್ಟೆಂಟ್ ಸಬ್ಸಿಡಿ, ದಟ್ ಈಸ್ ಫುಡ್ ಸಬ್ಸಿಡಿ ಇರ್ಬೋದು, ಫರ್ಟಿಲೈಸರ್ ಸಬ್ಸಿಡಿ ಇರ್ಬೋದು, LPG ಸಬ್ಸಿಡಿ ಇರ್ಬೋದು. ಐ ಹವ್ ಆಲ್ರೆಡಿ ಡನ್ ಒನ್ ಸೆಷನ್ ಆನ್ ದಿ ಯೂನಿಯನ್ ಗೌರ್ಮೆಂಟ್ ಬಜೆಟ್ ಸಬ್ಸಿಡಿ. ಪ್ಲೀಸ್ ಡೂ ವಾಚ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಇನ್ ಡೀಟೇಲ್ ಅಬೌಟ್ ಯಾಕೆ ಸಬ್ಸಿಡಿ ಕಮ್ಮಿ ಆಗಿದೆ, ಯಾಕೆ ವಾಟ್ ಆರ್ ದ ರೀಸನ್ಸ್ ಆಫ್ ದಿ, ಬಿಕಾಸ್ ಯು ಸಿ ವೆರಿ ಕ್ಲಿಯರ್ಲಿ ದಿ ಯೂನಿಯನ್ ಗೌರ್ಮೆಂಟ್ ಸಬ್ಸಿಡಿ ಓವರ್ ಅ ಪೀರಿಯಡ್ ಆಫ್ ಅ ಟೈಮ್ ಹ್ಯಾಸ್ ಕಮ್ ಡೌನ್. 4,34,000 ಕೋಟಿ ಇತ್ತು 23-24ರಲ್ಲಿ. ನಾವು ದಟ್ ಹ್ಯಾಸ್ ಕಮ್ ಡೌನ್ ಟು 4,26,000 crore. ಯಾಕೆ ಕಡಿಮೆ ಆಗಿದೆ, ಹೌ ದಿ ವಾರ್ ಬಿಟ್ವೀನ್ ದಿ ರಷ್ಯಾ ಆ್ಯಂಡ್ ಯುಕ್ರೇನ್ ಹ್ಯಾಸ್ ಇಂಪ್ಯಾಕ್ಟೆಡ್ ಅಂತ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ಕ್ಲಾಸಲ್ಲಿ ದಟ್ ಈಸ್ ದಿ ಥಿಂಗ್ ದಟ್ ವಿ ನೀಡ್ ಅಂಡರ್ಸ್ಟುಡ್, ದಟ್ ಈಸ್ ದಿ ಬಜೆಟ್ನ ಕ್ಲಾಸಿಫಿಕೇಶನ್ ನೋಡಿದ್ವಿ. ಇನ್ ಡೀಟೇಲ್ ಬಜೆಟ್ ಕ್ಲಾಸಿಫಿಕೇಶನ್ ಮೇಲೆ ಇನ್ನೊಂದು ಕ್ಲಾಸ್ ಮಾಡ್ತೀವಿ. ಓಕೆ, ಅದಾದಮೇಲೆ ಕೀ ಡೇಟಾ ದಟ್ ಈಸ್ ರಿಲೇಟೆಡ್ ಟು ದಿ ಬಜೆಟನ್ನು ನಾವು ನೋಡಿದ್ವಿ. ಸೊ ದ್ಯಾಟ್ಸ್ ಇಟ್. I hope you got the right set of information. Do like, do share, do subscribe, and if you have any concern, do comment in the comment section. Thank you.